ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಕೃಷ್ಣ ವ್ಲಾಗ್ ಇನ್ ಕನ್ನಡ. ನಾವು ಪಾಂಡಿಚೇರಿಗೆ ಬಂದ ಮೇಲೆ ದೇವಸ್ಥಾನಕ್ಕೆ ಬಂದಿದ್ವಿ. ಈ ದೇವಸ್ಥಾನದ ವಿಶೇಷತೆ ಏನು, ಇದು ಎಲ್ಲಿದೆ ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಆಲ್ ಅಂತ ಓಕೆ ಕೊಟ್ಟರೆ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ಈ ದೇವಸ್ಥಾನಕ್ಕೆ ಏನಕ್ಕಾಗಿ ಬಂದ್ವಿ ಮತ್ತು ಈ ದೇವಸ್ಥಾನ ಏನಕ್ಕೆ ಫೇಮಸ್ ಅನ್ನೋದ್ರ ಬಗ್ಗೆನೂ ಹೇಳ್ತೀನಿ. ಹಾಗೆ ನಾವು ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಸುತ್ತಮುತ್ತ ಪ್ರದಕ್ಷಿಣೆ ಹಾಕಬೇಕಾದ್ರೆ ಈ ವಿಡಿಯೋನ ಮಾಡಿಕೊಂಡೆ. ದೇವಸ್ಥಾನದ ಹಿಂಭಾಗ ಈ ರೀತಿ ಇದೆ. ಫ್ರಂಟ್ ದೊಡ್ಡ ಗೋಪುರ ಇದೆ, ಚೆನ್ನಾಗಿದೆ. ಮತ್ತು ತಮಿಳ್ನಾಡಲ್ಲಿ ನವಗ್ರಹಗಳಿಗೆ ಸಪ್ರೇಟಾಗಿ ಅಂತ ಒಂದೊಂದು ದೇವಸ್ಥಾನ ಇದೆ. ಬಟ್ ತಮಿಳ್ನಾಡು ಕಡೆ ಬಂದವರಿಗೆ ಗೊತ್ತಿರುತ್ತೆ, ನವಗ್ರಹಗಳ ಟೆಂಪಲ್ಗೆ ಯಾರು ವಿಸಿಟ್ ಮಾಡಿದರೆ ಗೊತ್ತಿರುತ್ತೆ ಯಾವ್ಯಾವ ಥರ ಟೆಂಪಲ್ಸ್ ಇದೆ. ಒಂದೊಂದು ಗ್ರಹಗಳಿಗೂ 9 ಗ್ರಹಗಳಲ್ಲಿ ಒಂದೊಂದು ಗ್ರಹಗಳಿಗೂ ಸಪ್ರೇಟ್ ದೇವಸ್ಥಾನ ಇದೆ. ಬಟ್ ಈ ದೇವಸ್ಥಾನದಲ್ಲಿ ಕುಜ ಮತ್ತು ರಾಹು ಎರಡನ್ನೂ ಒಂದೇ ದೇವಸ್ಥಾನದಲ್ಲಿ ನೋಡ್ಬೋದು. ಮತ್ತು ಹಾಗೆ ರಾಹು ಕಾಲದಲ್ಲಿ ಪೂಜೆನ ಮಾಡಿಕೊಡ್ತಾರೆ. ಅಲ್ಲಿ ಬೆಂಗಳೂರಿಂದ ಯಾರೋ ಬಂದಿದ್ದರು, ಅವರು ದೋಷ ಪರಿಹಾರ ಪೂಜೆಯನ್ನು ಮಾಡಿಸ್ತಾ ಇದ್ರು. ನಮಗೆ ಕನ್ನಡದಲ್ಲಿ ಮಾತಾಡ್ಸಿದ್ರು, ತುಂಬ ಖುಷಿ ಅನ್ನಿಸ್ತು ನಮಗೂ. ಯಲಂಕದಿಂದ ಬಂದಿದ್ದೀವಿ ಬೆಂಗಳೂರಿಂದ ಅಂತ ಹೇಳ್ತಾ ಇದ್ರು. ಸಾಮಾನ್ಯವಾಗಿ ನವಗ್ರಹಗಳ ಟೆಂಪಲಲ್ಲಿ ಕರ್ನಾಟಕದವರು ಜಾಸ್ತಿ ಸಿಗ್ತಾ ಇರ್ತಾರೆ. ನಮ್ಮ ಕನ್ನಡದಲ್ಲಿ ಮಾತಾಡಬೇಕಾದ್ರೆ ಒಂಥರ ಖುಷಿ ಅಂತ ಅನ್ನಿಸ್ತಾ ಇರುತ್ತೆ ನನಗೆ. ಹಾಗೆ ನಾವು ಅರ್ಚನೆ ಎಲ್ಲ ಮಾಡಿಸ್ಕೋಬೇಕಾದ್ರೆ ಒಂದು ಅರ್ಧ ಲೀಟ್ರು ಇಲ್ಲ 1/4 ಲೀಟ್ರು ಹಾಲಿನ ಪ್ಯಾಕೆಟ್ನ ಕೊಡ್ತಾರೆ. ಹಾಲು ಅಭಿಷೇಕ ಮಾಡ್ತಾರೆ. ಸೊ ಹಾಗಾಗಿ ಆ ಹಾಲನ್ನ ತಗೊಂಡು ಆ ಥರ ಪಾತ್ರೆಯಲ್ಲಿ ಇಟ್ಟಿರ್ತಾರೆ, ಎಲ್ಲರೂ ಅದರಲ್ಲಿ ಹಾಕೋಗ್ತಾರೆ. ರಾಹು ಕಾಲದ ಟೈಮಲ್ಲಿ ಅಭಿಷೇಕನ ಮಾಡ್ತಾರೆ. ಮತ್ತು ಒಂದೊಂದು ದೇವಸ್ಥಾನಗಳಲ್ಲೂ ಇಷ್ಟೆಷ್ಟೇ ದೇವರಿಗೆ ದೀಪ ಹಚ್ಚಬೇಕು ಅಂತ ಒಂದು ಸಂಖ್ಯೆನ ಇಟ್ಕೊಂಡಿರ್ತಾರೆ. ಆ ಸಂಖ್ಯೆ ಎಷ್ಟು ಕೊಟ್ಟಿರ್ತಾರೆ ಅಷ್ಟು ದೀಪನ ಹಚ್ಚಬೇಕು. ಒಟ್ಟು 19 ದೀಪನ ಕೊಟ್ಟಿದ್ರು. ನಾವು ಅರ್ಚನೆ ಎಲ್ಲ ಮಾಡಿಕೊಂಡು 19 ದೀಪನ ಹಚ್ಚಿ ಬಂದ್ವಿ. ಎಲ್ಲ ಒಂದು 2-3 ದೀಪನ ಹಚ್ಚಿ ಬಂದ್ವಿ. ಮತ್ತು ಇಲ್ಲಿ ರಾಹು ಮತ್ತು ಕೇತು ದೋಷ ಪರಿಹಾರ ಪೂಜೆ ಕೂಡ ಮಾಡಿಕೊಡ್ತಾರೆ. ಅವರವರ ರಾಶಿಗೆ ದೋಷ ಪರಿಹಾರ, ಏನಾದರೂ ರಾಹು ದೋಷ ಇರುತ್ತೆ, ಕೇತು ದೋಷ ಇರುತ್ತೆ ಅಂತ ಹೇಳ್ತಾರಲ್ವಾ ಬೇರೆ ಬೇರೆ ರಾಶಿಗಳಲ್ಲಿ. ಆ ರೀತಿ ಇದ್ದಾಗ ಅದನ್ನು ಕೂಡ ರಾಹು ಕಾಲದಲ್ಲೇ ಪೂಜೆನ ಮಾಡಿಕೊಡ್ತಾರೆ. ಎಲ್ಲ ನವಗ್ರಹಗಳ ದೇವಸ್ಥಾನದಲ್ಲಿ ಮೇನ್ ದೇವರು ಶಿವನೇ ಆಗಿರ್ತಾರೆ. ನಾವು ಶಿವನಿಗೆ ಮತ್ತು ಪಾರ್ವತಿ ದೇವಿ ಕೂಡ ಇದ್ದಾರೆ, ಅವ್ರಿಗೂ ಅರ್ಚನೆ ಎಲ್ಲ ಮಾಡಿಕೊಂಡು ಬಂದು ಹೊರಗಡೆ ದೀಪ ಎಲ್ಲ ಹಚ್ಚಿ ಅನ್ನದಾನ ಮಾಡ್ತಾ ಇರ್ತಾರೆ. ಡೈಲಿ ಅನ್ನದಾನ ಇದೆ ಈ ದೇವಸ್ಥಾನದಲ್ಲಿ. ರಾಹು ಕಾಲ ಇದ್ದಿದ್ದು ನಾವು ಹೋಗಿದ್ದ ದಿನ 1 ಗಂಟೆಗೆ ಇತ್ತು. ಅಷ್ಟರಲ್ಲಿ ನಮಗೆ ಊಟ ಎಲ್ಲ ಕೊಡ್ತಾಯಿದ್ರು. ಊಟ ಮುಗಿಸ್ಕೊಂಡು ಆಮೇಲೆ ದೋಷ ಪರಿಹಾರ ಪೂಜೆ ಏನಾದ್ರು ಇದ್ದರೆ ಈ ರೀತಿ ಕೂರಿಸಿ, ಪರಿಹಾರ ಪೂಜೆ ಯಾರಿಗೆ ಮಾಡಬೇಕು ಅವರನ್ನು ಮಾತ್ರ ಈ ರೀತಿ ಕೂರಿಸಿ ಪೂಜೆನ ಮಾಡ್ತಾರೆ. ಅವ್ರಿಗೆ ಸಪ್ರೇಟಾಗಿ ಒಂದು ಅರ್ಚನೆನ ತಗೊಂಡು ಬರೋಕ್ಕೆ ಹೇಳಿರ್ತಾರೆ. ಅದರಲ್ಲಿ ಬೆಳ್ಳಿ ನಾಗದ ರೀತಿಯಲ್ಲಿ ಇರುತ್ತೆ. ಮತ್ತು ಅವರಿಗೆ ನೈವೇದ್ಯಕ್ಕೆ ಕೇಸರಿ ಹಾಗೆ ಪೊಂಗಲ್ ಏನಾದರೂ ಮಾಡಿ ಕೊಟ್ಟಿರ್ತಾರೆ. ಮತ್ತು ಅರ್ಚನೆ ತಟ್ಟೆಲ್ಲನೂ ಕೊಟ್ಟು ಅವ್ರು ಏನು ಮಂತ್ರ ಹೇಳ್ತಾರೆ ಅದನ್ನೆಲ್ಲ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಟ್ರು. ದೋಷ ಪರಿಹಾರ ಪೂಜೆ ಅಂತ ಹೇಳ್ತಾಯಿದ್ರು. ಇದಕ್ಕೆ ತುಂಬ ಚೆನ್ನಾಗಿ ಎಲ್ಲ ನೀಟಾಗಿ 1 by 1 ಶ್ಲೋಕ ಎಲ್ಲ ಹೇಳಿಸ್ತಾಯಿದ್ರು. ಹಾಗೆ ಈ ದೇವಸ್ಥಾನ ಇರೋದು ತಮಿಳ್ನಾಡು ಸ್ಟೇಟಲ್ಲಿರುವಂಥ ತಿರುಪಾಂಬುರಂ ಅನ್ನೋ ಊರಲ್ಲಿದೆ. ಇದು ತಿರುಪಾಂಬುರಮ್ಮು ತಿರುವಾರೂರು ಡಿಸ್ಟಿಕ್ಕಿಗೆ ಸೇರುತ್ತೆ. ಹಾಗೆ ರಾಹುಗೆ ಅಂತಲೇ ದೇವಸ್ಥಾನ ಇದೆ ಮತ್ತು ಕೇತುಗೆ ಅಂತಲೇ ಸಪ್ರೇಟ್ ದೇವಸ್ಥಾನ ಇದೆ ಅಂತ ಹೇಳಿದ್ನಲ್ಲ. ಸೊ ಆ ವಿಡಿಯೋ ಕೂಡ ನನ್ನ ಚಾನಲ್ನಲ್ಲಿ ಇದೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ಲಿಂಕ್ನ ಕ್ಲಿಕ್ ಮಾಡಿ ನೋಡಬಹುದು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ವಿಡಿಯೋನ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಲಂತ ಓಕೆ ಕೊಟ್ಟರೆ ನಾನು ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿ ಹತ್ರ ಶೇರ್ ಮಾಡಿ ವಿಡಿಯೋನ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.